ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗಿಡ್ಜಿ. ನೋಡಿ, ನೀವು ಮಧ್ಯಪ್ರದೇಶ ಹೋಗಿ ಪೋಹ ತಿಂದೆ ಹಾಗೆ ಬಂದರೆ ಮಧ್ಯಪ್ರದೇಶಕ್ಕೆ ಹೋಗಿ ವೇಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಫೇಮಸ್ ಅಲ್ಲಿ ಪೋಹ ಅಂದರೆ ಅವಲಕ್ಕಿ. ಅವಲಕ್ಕಿ ನಾವು ಮಾಡೋ ಸ್ಟೈಲ್ ಬೇರೆ, ಅವ್ರು ಮಾಡೋ ಸ್ಟೈಲೇ ಬೇರೆ. ನಾವು ಮಧ್ಯಪ್ರದೇಶ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಪ್ರೊಸೆಸ್ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಂಡು ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಮಾಡ್ತೀನಿ ಅಂತ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕಂದರೆ ಅವ್ರು ಮಾಡೋದು ಸ್ಟೈಲು ಅವ್ರದ್ದು ಸ್ಟೀಮ್ ಮಾಡಿ ಮಾಡ್ತಾರೆ, ಅವ್ರದ್ದೇ ಅದು. ನೋಡಿ, ಫಸ್ಟ್ ಒಂದು ಬೌಲ್ಗೆ ಅವಲಕ್ಕಿ ಹಾಕ್ಕೊಳ್ಳಿ. ಇದು ಗಟ್ಟಿ ಅವಲಕ್ಕಿ ನೋಡಿ, ಗಟ್ಟಿ ಅವಲಕ್ಕಿ ಅಂತ ಸಿಗುತ್ತಲ್ಲ ಅದು. ನಿಮ್ಮ ಕ್ವಾಂಟಿಟಿ ನಿಮಗೆ ಎಷ್ಟು ಮೆಂಬರ್ಸ್ ಇದ್ದಾರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಒಂದು 3 ಸಲ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ತೊಳಿಕೊಳ್ಬೇಕು. ಯಾಕಂದರೆ ಅವಲಕ್ಕಿ ಇದು ಸ್ವಲ್ಪ ಗಲೀಜೆಲ್ಲ ಧೂಳು ಇರುತ್ತೆ, ಅದೊಂಥರ ವೈಟ್ ಬರುತ್ತಲ್ವ, ಅದು ಹಂಗಾಗಿ ಒಂದು 3 ಸಲ ಕ್ಲೀನಾಗಿ ತೊಳ್ಕೊಂಡು ನೀರೆಲ್ಲ ತೆಗೆದುಬಿಡಿ. ನೋಡಿ, ಈ ಥರ ನೆಂದಿರಬೇಕು, ತುಂಬ ನೆನೆಸ್ಬೇಡಿ. ಈಗ ನೋಡಿ, ಅದು ಚೆನ್ನಾಗಿ ನೆಂದಿರುತ್ತಲ್ಲ, ಅದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿಣ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನು ಉಪ್ಪು, 2 ಸ್ಪೂನು ನೀವು ಸಕ್ಕರೆ ಹಾಕ್ಕೋಬೇಕು. ಇವ್ರದ್ದು ಒಂಥರ ಸ್ವೀಟ್ ಆಗಿರುತ್ತೆ ಸ್ವಲ್ಪ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದು ನೋಡಿ, ಯಾವುದೇ ಥರದ್ದು ಇನ್ನೂ ನಾವು ಫ್ರೈ ಮಾಡಿಲ್ಲ, ಏನೂ ಇಲ್ಲ. ನಾವೇನು ನೆನೆಸಿಟ್ಕೊಂಡಿದ್ದೀವಲ್ಲ ಆ ಅವಲಕ್ಕಿಗೆ ಇದೆಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೊಂದು ಮಸಾಲೆ ಹುರ್ಕೊಳ್ಳೋಣ. ಅದಕ್ಕೊಂದು ಬಾಣಲೆ ಇಟ್ಟು ನೋಡಿ, 2 ಸ್ಪೂನು ಧನಿಯಾ ಕಾಳು, ಆಮೇಲೆ 1 ಸ್ಪೂನು ಜೀರಿಗೆ, 1 ಸ್ಪೂನು ಸೋಂಪು, ಹಾಗೆ 1 ಸ್ಪೂನು ಕಾಳುಮೆಣಸು, 2 ಪಲಾವ್ ಎಲೆ. ಇದು ಡ್ರೈ ರೋಸ್ಟೇ ಮಾಡ್ಕೋಬೇಕು, ನೀವೇನು ಆಯಿಲ್ ಹಾಕೋದು ಬೇಕಾಗಿಲ್ಲ. ಈ ಪೋಹದಲ್ಲಿ ಏನು ಈ ಅವಲಕ್ಕಿಗೆ ಸ್ಪೆಷಲಾಗಿ ಈ ಮಸಾಲೆಯಿಂದನೇ ಟೇಸ್ಟ್ ಕೊಡೋದು. ಆಮೇಲೆ ಈ ಮಸಾಲ ಅವರೇನು ಬಾಯ್ಲ್ ಮಾಡುವಾಗೂ ಹಾಕಲ್ಲ, ನಿಮಗೆ ಸರ್ವ್ ಮಾಡಿ ಕೊಡ್ತಾರಲ್ವ ಮೇಲೆ ಉದುರಿಸ್ತಾರೆ. ಅದು ಟೇಸ್ಟು ಅಯ್ಯೋ, ನಂಗೆ ಅಷ್ಟು ಇಷ್ಟಾಗೆ ಒಬ್ರನ್ನ ಕೇಳಿ ಯಾವ ರೀತಿ ಮಾಡಬೇಕಂತ ಕೇಳಿ ನಿಮಗೆ ತೋರಿಸ್ತಾ ಇರೋದು. ಇಷ್ಟು ಸಾಕು ನೋಡಿ. ಒಂದು ಪ್ಲೇಟ್ಗೆ ಅಂದರೆ ತಣ್ಣಗಾಗೋದಕ್ಕೆ ನೀವು ಸೈಡಿಗೆ ಇಡಿ. ಈಗ ತಣ್ಣಗಾಗಿದೆ, ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು, ಮಸಾಲೆ ಎಲ್ಲನೂ. ಈ ಮಸಾಲ ಜೊತೆಗೆ ಸಹ 1 ಸ್ಪೂನು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಇಂಗು ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅದು ತರಿ ಆದಮೇಲೆ 1 ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಈ ಕಡೆ ನೋಡಿ, ಮತ್ತೆ ಕಡಾಯಿಗೆ ಎಣ್ಣೆ ಹಾಕಿ ಕಡಲೆಕಾಯಿ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಅದೇನು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಸಹ ಸ್ವಲ್ಪ ಸಪ್ರೇಟ್ ಎತ್ತಿಟ್ಕೊಳ್ಳಿ. ಯಾಕಂದರೆ ಇದು ಸಹ ಅಷ್ಟೇ ಆಮೇಲೆ ಹಾಕೋದು ಎಲ್ಲನೂ. ಈಗ ನೋಡಿ, ಅದೇ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಹಾಕ್ಕೊಂಡು 1 ಸ್ಪೂನು ಸಾಸಿವೆ, ಅದು ಸ್ವಲ್ಪ ಚಿಟಪಟ ಅಂದ ತಕ್ಷಣ 1 ಸ್ಪೂನು ಜೀರಿಗೆ, ಆಮೇಲೆ ನೋಡಿ ಕರಿಬೇವು, ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಗ್ಗರಣೆಗೆ. ನಾವೇನು ಮಾಡ್ತೀವಿ ಗೊತ್ತಾ, ಇದರಲ್ಲೇ ಸ್ವಲ್ಪ ಈರುಳ್ಳಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿ, ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಟೇಸ್ಟಿಗೆ. ಒಗ್ಗರಣೆ ಹಾಕಿ ಅವಲಕ್ಕಿನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ತೀವಲ್ವ, ಅವರು ಆ ಥರ ಮಾಡಲ್ಲ. ಇದನ್ನು ಈಗ ಇಷ್ಟೇ, ಇದಕ್ಕೆ ಒಗ್ಗರಣೆಗೆ ಇದನ್ನು ಸೈಡ್ ಇಟ್ಕೊಂಡು ನಾವೇನು ಮುಂಚೆನೇ ಅವಲಕ್ಕಿ ಮಿಕ್ಸ್ ಮಾಡಿರ್ತೀವಲ್ವ ಅದನ್ನು ಸ್ಟೀಮ್ ಮಾಡ್ಕೊಳ್ತಾರೆ. ಇವ್ರದ್ದು ಅದೇ ಸ್ಪೆಷಾಲಿಟಿ. ಈಗ ನೋಡಿ, ಇದು ಇಷ್ಟ ಆಗಿದೆ. ಇದಕ್ಕೊಂದು ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು, ಒಂದು ಸ್ವಲ್ಪ ಹಾಗೆ ಇಂಗು. ನೋಡಿ, ಇದು ಯಾವಾಗಲೂ ಅವಲಕ್ಕಿ ಒಂಥರ ಲೈಟ್ ಫುಡ್ ಅನ್ಬೋದು, ಹಾಗಾಗಿ ಬೆಳಿಗ್ಗೆ ತಿಂಡಿಗೆ ಅಥವಾ ಉಪವಾಸ ಇದ್ದಾಗ ಜಾಸ್ತಿ ತೊಗೊಳ್ತಾರೆ. ಈಗೇನು ನಾವೇನು ಕಲಸಿಟ್ಟಿದ್ದೀವಿ ನೋಡಿ, ಅದಕ್ಕೇ ಮಿಕ್ಸ್ ಮಾಡ್ಕೊಳ್ಳೋದು ಈ ಥರ. ಇದನ್ನಿನ್ನೂ ನಾವು ಏನೂ ಬಾಯ್ಲು ಮಾಡಿಲ್ಲ, ಸ್ಟೀಮು ಮಾಡಿಲ್ಲ, ಹಾಗೆ ನೆನೆಸಿ ನಾವೇನು ನೀರೆಲ್ಲ ಬಸ್ಬಿಟ್ಟು ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಗ್ಗರಣೆ ಕಲಿಸ್ಬಿಟ್ಟು ಅದಕ್ಕೊಂದು ಅರ್ಧ ನಿಂಬೆಹಣ್ಣು, ಈಗ ಸಾಕು, ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಆಮೇಲೆ ಸರ್ವ್ ಮಾಡುವಾಗ ಮತ್ತೊಂದು ಸ್ವಲ್ಪ ಹಾಕ್ಕೋಬೋದು. ಈಗ ನೋಡಿ, ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಬಾಯ್ಲಿಗೆ ಇಟ್ಕೊಳ್ಳೋಣ. ಇದು ಹೇಳಿದ್ನಲ್ವ, ಸ್ಟೀಮ್ ಮಾಡ್ತಾರೆ. ಈಗೇನು ಆ ಅವಲಕ್ಕಿ ಏನಿದೆಯಲ್ವ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಇಟ್ಕೊಂಡು ಈಗೇನು ನಾವು ಅವಲಕ್ಕಿ ಎಲ್ಲ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ವ ಆ ಅವಲಕ್ಕಿನ ಈ ಪಾತ್ರೆಯಲ್ಲಿ ಹಾಕಿ ಒಂದು 15 ಮಿನಿಟ್ಸು ಅಥವಾ 20 ಮಿನಿಟ್ಸ್ ಆದರೂ ತೊಂದರೆ ಇಲ್ಲ. ಅದ್ರ ಮೇಲೆ ಮತ್ತೊಂದು ಮುಚ್ಚಳ ಕವರ್ ಮಾಡಿ ನೀವು ಸ್ಟೀಮ್ ಮಾಡಬೇಕು. ಈಗ ನೋಡಿ, ಒಂದು ಪಾತ್ರೆ ಅದನ್ನು ಕವರ್ ಮಾಡಿ
ಹೇಳಿದ್ನಲ್ವ ಒಂದು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸು ನೀವು ಹಾಗೆ ಬಿಟ್ಟರೆ ಆಗಲೇ ನೋಡಿ ಹೊಗೆ ಬರ್ತಾ ಇದೆ. ಆಗಲೇ ಅದು ಅವಲಕ್ಕಿ ಒಂಥರ ಅರಳ್ಕೊಂಡಿರುತ್ತೆ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಲ್ರೆಡಿ. ಅದ್ರ ಮೇಲೆ ನೋಡಿ ನಾವೇನು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಕಡಲೆಕಾಯಿ ಬೀಜ ಹಾಕಿ ಒಂದು ಸ್ವಲ್ಪ ಕಲಿಸ್ಕೊಳ್ಳಿ. ಯಾಕೆಂದರೆ ಕೆಳಗಷ್ಟೇ ಹೀಟ್ ಇರುತ್ತೆ, ಮೇಲ್ಗಡೆದು ಸ್ವಲ್ಪ ಇನ್ನೂ ಹಾಗೆ ಇರುತ್ತಲ್ವ, ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೋಡಿ ನಾನು ಯಾಕೆ ಒಂದೊಂದು ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಅಲ್ಲಿ ನೋಡಬೇಕು ನೀವು, ದೊಡ್ಡ ಪಾತ್ರೆಯಲ್ಲಿ, ಎಷ್ಟು ಅಗ್ಗಲವಾಗಿ ಪಾತ್ರೆಯಲ್ಲಿ ಒಂದು ಲೈನು ಈ ಥರ ಸೇವು, ಒಂದು ಲೈನು ದಾಳಿಂಬೆ ಹಣ್ಣು, ಒಂದು ಲೈನು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪಿಂದ ಹಾಕಿ ಇಟ್ಟಿರ್ತಾರೆ. ಇಷ್ಟು ಎತ್ತರ, ಇಷ್ಟು ಅಗಲವಾಗಿ ಪಾತ್ರೆಯಲ್ಲಿ ಇಷ್ಟು ಎತ್ತರ, ಹಾಗೆ ಈರುಳ್ಳಿ ಈ ಥರ ಹಾಕಿ ಇಟ್ಟಿರ್ತಾರೆ. ಹಾಗಾಗಿ ನಿಮಗೆ ಆ ಫೀಲ್ ಬರಲಿ ಅಂತ ತೋರಿಸ್ತಾ ಇರೋದು ಅಷ್ಟೇ. ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ನಾವು ಅದನ್ನು ಹಾಕ್ಕೊಂಡು ನಾವೇನು ಮುಂಚೆನೇ ಮಸಾಲೆ ಏನು ಮಾಡ್ಕೊಂಡಿದ್ದೀವಿ ನೋಡಿ, ಈ ಮಸಾಲೆನೇ ನೋಡಿ ಅಲ್ಲಿ ಟೇಸ್ಟು ದುಗುನ ಹೋ ಜಾತೆ ಅಂತಾರಲ್ಲ, ಹಾಗೆ ದುಪ್ಪಟ್ಟಾಗಿಬಿಡುತ್ತೆ, ಅಷ್ಟು ಟೇಸ್ಟ್ ಬರುತ್ತೆ. ಅದ್ರ ಮೇಲೆ ನೋಡಿ ಸ್ವಲ್ಪ ಈರುಳ್ಳಿ, ಸ್ವಲ್ಪ ದಾಳಿಂಬೆ ಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಸೇವ್ ಹಾಕಿ ನೋಡಿ ರೆಡಿಯಾಗಿದೆ ಮಧ್ಯಪ್ರದೇಶ ಸ್ಪೆಷಲ್ ಪೋಹ. ನೋಡಿ ಮಧ್ಯಪ್ರದೇಶದ ಸ್ಪೆಷಲ್ ಆಗಿರೋಂತಹ ಪೋಹ ಯಾವ ರೀತಿ ಮಾಡೋದಂತ ನಿಮಗೆ ಸಿಂಪಲ್ ಆಗಿ ಎಷ್ಟು ಒಂದು 20 ಮಿನಿಟ್ಸಲ್ಲೇ ಮಾಡಿ ಮುಗಿಸ್ಬಿಡ್ಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಅವ್ರದ್ದು ಹೇಳಿದ್ನಲ್ವ ಆ ಮಸಾಲೆ ನೀವು ಬೇಕಾದರೆ ಜಾಸ್ತಿ ಆದರೆ ಎತ್ತಿಟ್ಕೊಳ್ಳಿ, ಬೇರೆ ಯಾವುದಕ್ಕಾದರೂ ಹಾಕ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ. ಅಲ್ಲಿ ಹೇಗೆ ಅಂತಂದರೆ ಸುಬೆ ಕಾವೋ ಪೋಹ, दोपहर में खाओ ಪೋಹ, ರಾತ್ ಮೇ ಖಾವೋ ಪೋಹ, ಆ ಥರ ಅಷ್ಟು ಫೇಮಸ್ಸು. ಎಲ್ಲಿ ನೋಡಿದ್ರೂ ಅಂದರೆ ಸ್ಟೀಮ್ ಮಾಡ್ತಾ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡಿರ್ತಾರೆ. ನಮ್ಮಲ್ಲಿ ಹೇಗೆ ದೋಸೆ, ಇಡ್ಲಿ, ವಡೆ ಹೇಗೆ ಫೇಮಸ್ಸು ಅಲ್ಲಿ ಆ ಥರ, ಬಟ್ ಅವ್ರು ಮಾಡೋ ಸ್ಟೈಲ್ ಬೇರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕಮೆಂಟಲ್ಲಿ ತಿಳಿಸಿ. ನಿಮಗೆ ನಮ್ಮ ಸೈಡ್ ಮಾಡೋ ಪೋಹ ಇಷ್ಟ ಆಯಿತಾ, ಈ ಪೋಹ ಇಷ್ಟ ಆಯಿತಾ ಅಂತ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.